ಉಲ್ಲಂಕಲ್ಲು ಗ್ರಾಮ ನಡೀತೈತೆ ಅಂದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ. ಹೋಗಿ ತಕ್ಷಣ ಇದು ಮಾಡಬೇಕು ಅಂತ ಸಮುದಾಯಕ್ಕೆ ಒಂದೊಂದು ಫ್ಲೆಕ್ಸ್ ಹಾಕ್ತಾರಂದ್ರೆ ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ಎಲ್ಲರ ಸಮ್ಮುಖದಲ್ಲಿ ನಾವೇ ಬಂದಿರ್ತೀವಿ ಅಂತ ಕೇಳಿದಾರಲ್ಲ. ಅಧಿಕಾರಿಗಳೇ ಪ್ರೀನಮೇಶ ಇಳಿಸ್ತಾ ಇದ್ದಾರೆ, ಅಧಿಕಾರಿಗಳ ಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಶಾಂತಿಯುತವಾಗಿ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನಾವೇನೋ ಹಮ್ಮಿಕೊಂಡಿದ್ದೀವೋ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತೇ ನಮಗೆ ನ್ಯಾಯ ಸಿಗುತ್ತೆ, ಈ ಒಂದು ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಂಬಿದೀವಿ. ಅವ್ರು ನಮ್ಮ ಮನವಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದ್ರ ಮೇಲೆ ಅವರು ತೀರ್ಮಾನ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಡೈರೆಕ್ಷನ್ಸ್ ತಗೊಂಡು ನಮ್ಗೆ ನ್ಯಾಯ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಸಾಹೇಬರು ಬಂದಿದ್ದಾರೆ ಸರ್, ಇಲ್ಲಿ ಬನ್ನಿ. ಸರ್ ನಮಸ್ತೆ ಸರ್. ಸರ್ ಸಂದೇಶ್ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ ಪ್ರೆಸಿಡೆಂಟ್. ಸರ್ ಈ ಸಮಸ್ಯೆ ನಾವು ಕೋಲಾರ ಜಿಲ್ಲೆಯಲ್ಲಿ ಹೋರಾಟ ಸ್ಟಾರ್ಟ್ ಆಗಿದ್ದೆ ಈ ಜಿಲ್ಲೆಯಲ್ಲಿ ಸರ್. ಅವ್ರು ಕೇಳ್ತಾ ಇರೋಂಥದ್ದು ಏನಂದ್ರೆ ಬಾಬಾ ಸಾಹೇಬ್ರ ಪ್ರತಿಮೆ ಸರ್. ಎಲ್ಲೋ ಅವ್ರು ನಮ್ಮ ಕಾಲೋನಿಗೆ ಹೋಗುವಂತ ಜಾಗದಲ್ಲಿ ಅವ್ರ ಪಾಪ ಪ್ರತಿಮೆ ಮಾಡ್ಕೊಳಕ್ ಹೋದಾಗ ಅದು ಬೇಡಪ್ಪ ಅಂತ ಹೇಳ್ಬಿಟ್ಟು ಸರ್ಕಾರನೇ ಒಂದ್ ಜಾಗ ಗುರ್ತು ಮಾಡ್ಕೊಡುತ್ತೆ ಸರ್. ಆ ಜಾಗ ಗುರ್ತು ಮಾಡ್ಕೊಟ್ಟಾಗ ಅಲ್ಲಿದ್ದಂತ ಕೆಲವು ಜಾತಿ ಮುಖವಾಡಗಳು ಹಾಕೊಂಡು ಕೆಲವೊಂದು ಮನವಾದಿ ಶಕ್ತಿಗಳು ಏನ್ ಮಾಡುತ್ತಂದ್ರೆ ಊರು ಎಂಟ್ರೆನ್ಸ್ ಎಲ್ಲ ಆಗ್ಬಿಡ್ತಿತ್ತು, ಈ ಜಾಗದಲ್ಲಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಅಡ್ಡಿ ಮಾಡಿ, ಅಂದ್ರೆ ರೆಸಲ್ಯೂಷನ್ ಆಗಿರೋಂಥ ಜಾಗನ ಅದನ್ನ ಅಡ್ಡಿ ಮಾಡಿ ಈ ಜಾಗ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋಂಥದ್ದು. ಆ ಮಾತುಗಳನ್ನ ಇಲ್ಲಿರೋಂಥ ಉಲ್ಲಂಕಲ್ಲು ಗ್ರಾಮಸ್ಥರಿಗೆಲ್ಲ ಕೆರಳಿಸಿರೋಂಥದ್ದು ನಡೆದಿದೆ ಸರ್. ಅಂದ್ರೆ ಅವ್ರಿಗೇನಂದ್ರೆ ಎಲ್ಲ ಒಂದ್ ಕಡೆ ಮನೋಭಾವನೆ, ಅಂಬೇಡ್ಕರ್ ಅವ್ರ ಮುಖ ನೋಡ್ಕೊಂಡು ಹೋಗ್ಬಾರ್ದು, ಬೇರೆ ಕಮ್ಯುನಿಟಿ ಅವರು ಈ ತರ ಒಂದು ಇದ್ರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಚಾರ ಸಂಬಂಧಪಟ್ಟಂಗೆ ನಾವು DC ಆಫೀಸಲ್ಲಿ ಚರ್ಚೆ ಮಾಡಿದಾಗ ಅಲ್ಲಿರೋಂಥ ಗ್ರಾಮಸ್ಥರು ಅವ್ರು ಹೇಳೋಂಥದ್ದು ಏನಂದ್ರೆ ಅಧಿಕಾರಿಗಳು ಜಾಗ ಗುರ್ತು ಮಾಡ್ಕೊಡ್ತಾ ಇಲ್ಲ, ನಾವು ರೆಡಿ ಇದೀವಿ ಅಂದ್ರೆ ಅಪೋಸಿಟ್ ಅವ್ರು ಕೂಡ ಹೇಳ್ತಾ ಇರೋಂಥದ್ದು. ಅವ್ರೆಲ್ಲೇ ಗುರ್ತು ಮಾಡ್ಕೊಡ್ಲಿ, ಗ್ರಾಮದ ಮುಂದೆನ ಕೊಡ್ಲಿ, ಎಲ್ಲಾದ್ರೂ ಗುರ್ತು ಮಾಡ್ಕೊಡ್ಲಿ, ನಾವು ರೆಡಿ ಇದೀವಿ, ಎಲ್ಲಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಒಂದ್ ಕಡೆ ಪ್ರೆಸ್ ಮೀಟ್ ಎಲ್ಲ ನೆನ್ನೆ ಮಾಡಿ ಹೇಳಿದ್ದಾರೆ. ನಾವ್ ಹೇಳಂತ ಸರ್, ದಯವಿಟ್ಟು ಸಮುದಾಯ ಗ್ರಾಮಗಳಲ್ಲಿ ಸಿಕ್ಕೋದೇ ನಮ್ಗೆ 5 ಅಡಿ ಜಾಗ, 10 ಅಡಿ ಜಾಗ ಸರ್. ಸಮುದಾಯ ಭವನದ ಮುಂದೆ ಇದೆ ಸರ್. ಸಮುದಾಯ ಭವನ ಯಾವಾಗಾದ್ರೂ ಇಂಪ್ರೂವ್ ಹಾಕೊಳ್ಳಿ. ಸಮುದಾಯದ ಭವನದ ಮುಂದೆ ಏನು PDO ಅವ್ರ ಸಮ್ಮುಖದಲ್ಲಿ ಎಲ್ಲಾ ಸಮುದಾಯದವರು ಸೇರಿ ಏನ್ ರೆಸಲ್ಯೂಷನ್ ಮಾಡಿದಾರೆ ಜಾಗ, ಆ ಜಾಗನ ಗುರ್ತು ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಇದು ಸರ್. ಪಾಪ ಉಲ್ಲಂಕಲ್ಲು ಗ್ರಾಮದಿಂದ ಇಲ್ಲಿಗೆ 20 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿಂದ ನೋಡಿ ಸರ್ ಎಲ್ರಿಗೂ ಗಾಯಗಳು ಸರ್, ಕಾಲಗಳಲ್ಲೇ ಉಳ್ಳೆಗಳು ಬಂದ್ಬಿಟ್ಟೈತಿ. ಅಲ್ಲಿಂದ ನಾನ್ ಸ್ಟಾಪ್ ಊಟ ಇನ್ನೂ ಯಾರೋ ಮಾಡಿದಿರಾ, ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ. ದಯವಿಟ್ಟು ನಮ್ಮ ಹೋರಾಟಕ್ಕೆ ನೀವು ಬರ್ತೀರಾ, ಅದಕ್ಕೆ ನಾನು ಕೂಡ ಕಾಯ್ತಾ ಇದ್ದೆ. ದಯವಿಟ್ಟು ನಮ್ಮದು ಸರ್, ನಮ್ಮ ಒಂದು ಇದೇನಂದ್ರೆ ನೀವು ಮನ್ಸ್ ಮಾಡಿದ್ರೆ ಬಾಬಾ ಸಾಹೇಬ್ರಿಗೋಸ್ಕರ ಸರ್ ಮಾಡ್ತಾ ಇರೋಂಥದ್ದು. ಇನ್ನೇನು ಅವ್ರ ಯಾರ್ದು ಮನೆಗಳದ್ದು ಅದು ಇದು ಏನಿಲ್ಲ ಸರ್. ನೀವು ಮನ್ಸ್ ಮಾಡಿ ಇವತ್ತೇ ಆ ಸಮುದಾಯ ಭವನದ ಮುಂದೆ ಬಾಬಾ ಸಾಹೇಬ್ರ ಪ್ರತಿಮೆ ಆಗೋದಕ್ಕೆ ದಯವಿಟ್ಟು ಇವತ್ತೇ ನೀವು ಒಂದು ಆದೇಶ ಮಾಡಿದ್ರೆ ಇಷ್ಟು ಜನ ಬಡವರು ಮಾಡಿರೋ ಅಂತ ಒಂದು ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. 10 ಜಾಗ ಸರ್ ಅಷ್ಟೇ. ಆಯ್ತು, 100% ನಾನು ಈಗ ಮಾನ್ಯ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ದೇಶದಲ್ಲಿ ವಿರೋಧ ಮಾಡೋಂಥವ್ರು ಯಾರು ಇಲ್ಲವೇ ಇಲ್ಲ. ನಾನು ಸೇರ್ಕೊಂಡು ಅದನ್ನ ವಿರೋಧ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸೂಕ್ತವಾದ ಸ್ಥಳ ಕಾನೂನು ಚೌಕಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಚರ್ಚೆ ಮಾಡಿ 100% ಮಾಡೋಣ. ಓಪನ್ ಮೈಂಡ್ ಇದ್ದೇವೆ. ಇದು ಓಪನ್ ಮೈಂಡ್, ಮುಕ್ತ ಮನಸ್ಸಿಂದ ಸೂಕ್ತವಾದ ಸ್ಥಳವನ್ನು ಗುರುತಿಸಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ಜಾಗದಲ್ಲಿ ಅಂದ್ರೆ ಒಂದು ಸೂಕ್ತವಾದ ಸ್ಥಳ ಕೊಡ್ಬೇಕಾಗುತ್ತೆ. ನೀವು ಎಲ್ಲೇ ಇದ್ರಲ್ಲಿ ಮಾಡಿದ್ರೆ ಆತರ ಆಗಲ್ಲ. ನಾವು ADC ಅವರು ವಿಸಿಟ್ ಮಾಡ್ತಾರೆ, ವಿಸಿಟ್ ಮಾಡಿ ನೋಡ್ತಾರೆ, ನೋಡ್ಕೊಂಡು ಡೆಫಿನೆಟ್ಲಿ ನಾವು 100% ಮಾಡೋಣ ಸರ್. ಗ್ರಾಮದ ಮುಂಭಾಗದಲ್ಲಿ ಸರ್ ಸ್ಕೂಲ್ ಮುಂದೆ ಜಾಗ ಇದೆ, ಐಮಾಕ್ಸ್ ಲೈಟ್ ಮುಂದೆ ಜಾಗ ಇದೆ, ಮತ್ತೆ ಭವನದ ಮುಂದೆ ಜಾಗ ಇದೆ, ಸಮುದಾಯ ಭವನದ ಮುಂದೆ ಜಾಗ ಇದೆ. ಗ್ರಾಮದ ಮುಂಭಾಗದಲ್ಲಿ ನಮ್ದು ಯಾರ್ದು ವಿರೋಧ ಇಲ್ಲ ಸರ್. ಅಂದ್ರೆ ಯಾವ್ದೋ ಹಳ್ಳದಲ್ಲಿ ಊರಿಗಿಂತ ದೂರ ಇರುವಂತ ಜಾಗದಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು, ಅಂತ ಜಾಗದಲ್ಲಿ ಬೇಡ ಅಷ್ಟೇ ಸರ್. 100% ಸರ್. ಆದ್ರೆ ಅವ್ರು ಹೇಳೋದು ಈಗ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹೌದು ಸರ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಸರ್ ಅದು. ಬಟ್ ಇಲ್ಲಿ ಅಂತ ಜಾಗಗಳಲ್ಲಿ ಕೊಟ್ರೆ ಏನ್ ಸರ್ ಅದಕ್ಕೆ ಅರ್ಥ? ಆ ತರ ಆಗಿರೋದು. ಅದೇ ಚರ್ಚೆ ಮಾಡ್ತೀನಿ, ಸ್ಥಳದ ತನಿಖೆ ಕೂಡ ಮಾಡೋಣ, ಮಾಡಿ ಸೂಕ್ತ ಸ್ಥಳದಲ್ಲಿ ಮಾಡೋಣ. ಆಯ್ತು ಸರ್, ಥ್ಯಾಂಕ್ ಯು. ಸರ್ ನಂಬಿದೀವಿ ಸರ್, ನಿಮ್ ಕಡೆಯಿಂದ ನ್ಯಾಯ